ಎಲ್ಲ ಬಂದು ಗಾಡಿ ಅನ್ಲೋಡ್ ಪಾಯಿಂಟ್ ನಿಲ್ಲಿಸಿದ್ದೀನಿ. ಇಲ್ಲೇನಪ್ಪ ಏನು ಮಾಡೋದು ಅಂದರೆ ನೋಡಿ, ನಮ್ಮೂರಿನ ಕುಚ್ಚಲಕ್ಕಿ ಗಂಜಿ ಮಾಡೋಣ ಅಂತ. ಗಂಜಿ ಮತ್ತು ಮೀನು ಸಾಂಬಾರು ಇವತ್ತಿನ ಸ್ಪೆಷಲು. ತಂದು ರೆಡಿ ಇದೆ, ಎಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಬಂದು ವಾಶ್ ಮಾಡಿ ನೀಟಾಗಿ ಇಟ್ಟಿದ್ದೀನಿ. ಇನ್ನು ಒಲೆಗೆ ಸ್ಟವ್ ಇಟ್ಟು ಸ್ಟಾರ್ಟ್ ಮಾಡೋದು. ತೆಂಗಿನೆಣ್ಣೆ ಚೆನ್ನಾಗಿ ಏನು ಕಾಯಬೇಕು. ಆಮೇಲೆ ಈರುಳ್ಳಿ ಹಾಕೋಣ. ಅದಕ್ಕೆ ಈರುಳ್ಳಿ ಹಾಕಿ ಆಯಿತು. ಈರುಳ್ಳಿ ಫುಲ್ ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಹಾಕಿ ಉಪ್ಪು ಹಾಕಿ ಆಮೇಲೆ ಟೊಮೆಟೊ, ಹಸಿಮೆಣಸು ಎಲ್ಲ ಹಾಕಿ. ಯಾಕಪ್ಪ ಇದನ್ನು ಟೊಮೆಟೊ ಜಾಸ್ತಿ ಹಾಕ್ತಾನೆ ಅಂತ ಹೇಳಿದ್ರೆ ಅದು ಸಾಂಬಾರು ಜಾಸ್ತಿ ಆಗ್ಬಿಟ್ಟಲ್ಲ, ಅದಕ್ಕೋಸ್ಕರ ಹುಳಿ ಬರಬೇಕು, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಶುಂಠಿ ಮಸಾಲ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ ಫ್ರೈ ಆಗ್ತಾಯಿದೆಯಲ್ಲ, ಇದೊಂದು ಸ್ಪೆಷಲ್ ಐಟಮ್. ಸ್ವಲ್ಪ ಹಾಕಿದೆ. ಮಸಾಲ ಐಟಮ್ ಹಾಕಿ ಆಯಿತು, ಮಿಕ್ಸ್ ಮಾಡೋಣ. ಮಸಾಲೆಲ್ಲ ಹಾಕಿ ಎಲ್ಲ ರೆಡಿ ಆಯಿತು. ಇನ್ನು ಸಾಂಬಾರಿಗೆ ಮೀನು ಹಾಕಬೇಕು. 2 ನಿಮಿಷ ಕುದಿಲಿ ಅಂತ ಹೇಳ್ಬಿಟ್ಟಿದ್ದೀನಿ. ಮೀನು ಮೀನೆಲ್ಲ ಹಾಕಿ ಆಯಿತು. ನಾನು ಪದಾರ್ಥ ಮಾಡಿದೆ, ಮೀನು ಫಿಶ್ ನೋಡಿ. ಗಂಜಿ ಆಲ್ರೆಡಿ ರೆಡಿಯಾಗಿದೆ. ಗಂಜಿ, ಊರು ಗಂಜಿ ಮತ್ತು ಫಿಶ್ ಕರಿ.